ಹಾಯ್ ಎಲ್ಲರಿಗೂ, ಇದು ನನ್ನ ಫಸ್ಟ್ ಲಾಂಗ್ ವಿಡಿಯೋ. ಫಸ್ಟ್ ಟೈಮ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನ. ಯಾವ ಕಂಟೆಂಟ್ ಮಾಡಬೇಕು, ಯಾವ ಕಂಟೆಂಟ್ ಮಾಡಬಾರ್ದು ಅಂತ ಗೊತ್ತಿಲ್ಲದೆ ಕನ್ಫ್ಯೂಸಲ್ಲಿ ಇದ್ದು, ನನ್ನ ವಿಡಿಯೋಸ್ ಕನ್ನಡ ಪೀಪಲ್ ನೋಡ್ತಿದ್ದಾರಾ ಇಲ್ಲ ಅವ್ರಿಗೆ ರೀಚ್ ಆಗ್ತಿದೆಯಾ ಅಂತ ಕನ್ಫ್ಯೂಸಲ್ಲಿ ನಾನು ಯೋಚಿಸಿ ತಲೆನೋವು ಬಂದು ಇದೆಲ್ಲ ಬ್ಯಾಡ, ನನಗೆ ಹಸುವಾಗ್ತಿದೆ, ಹೊಟ್ಟೆ ಏನೋ ರುಚಿಯಾಗಿ ಮಾಡ್ಕೊತೀನೋಣ ಅಂದ್ಕೊಂಡು ಕರ್ನಾಟಕದ ಸ್ಟೈಲು ನನ್ನ ಸ್ಟೈಲು ಮಿಕ್ಸಿಗೆ ಹೊಡೆದು ಪುಳಿಯೋಗರೆ ಗೊಜ್ಜು ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಸೊ ಫಸ್ಟ್ ನಾವೇನು ಮಾಡಬೇಕು, ಸ್ಟವ್ ಆನ್ ಮಾಡಿ ಅದರಲ್ಲಿ ಪ್ಯಾನ್ ಇಟ್ಟು 3 or 4 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಹೀಟ್ ಆದಮೇಲೆ ಜೀರಿಗೆ ಸಾಸಿವೆ ಹಾಕಬೇಕು. ಇಲ್ಲಿ ನಾನು ಮುಂಚೆನೇ ಹಾಕಿದ್ದೀನಿ, ಆಮೇಲೆ ಕರಿಬೇವು ಹಾಕಬೇಕು. ಈಗ ಸಾಸಿವೆ ಜೀರಿಗೆ ಪ್ಯಾನಲ್ಲಿ ಇರಲ್ಲ ಅಂತ ಜಂಪ್ ಮಾಡ್ತಾ ಇರುತ್ತೆ, ಆವಾಗ ಈರುಳ್ಳಿ ಮೆಣಸಿನ್ಕಾಯಿ ಹಾಕೋಬೇಕು. ಹಾಕ್ಕೊಂಡಿದ್ದಾಯ್ತಲ್ಲ, ಈಗ ಈರುಳ್ಳಿ ಚೆನ್ನಾಗಿ ಬ್ರೌನಿಷ್ ಕಲರ್ ಬರೋವರೆಗೂ ಬೇಯಿಸ್ಕೋಬೇಕು. ನೆಕ್ಸ್ಟ್ ಚೆನ್ನಾಗಿ ಬೇಯಿಸ್ಕೊಂಡು ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡು ಬೇಕಾದಾಗ ಹಾಕೋಬೇಡಿ, ಹೆಲ್ದಿಯಾಗಿ ಹಾಕೊಳ್ಳಿ. ನಾನಿದು 1.5 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೋಬೇಕು. ಈಗ 1/2 ಸ್ಪೂನ್ ಅರಿಶಿನ ಹಾಕೋಬೇಕು. ಇಂಗ್ಲೀಷಲ್ಲಿ ಟರ್ಮರಿಕ್ ಅಂತಾರೆ. ಪುಳಿಯೋಗರೆ ಪೌಡರ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟ್ ನಾವು ಹುಣಸೆ ಹುಳಿ ಹಾಕೋಬೇಕು. ಉಪ್ಪು ಖಾರ ಜಾಸ್ತಿ ತಿನ್ನೋರು ಆಮೇಲೆ ಉಪ್ಪು ಖಾರ ಸ್ವಲ್ಪ ಹಾಕ್ಕೊಂಡು ನಾವು ತಿಂತೀವಿ, ಸೊ ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ತೀವಿ. ಅದರಲ್ಲೇ ಇರುತ್ತೆ. ಮತ್ತು ಆಯಿಲ್ ಎಲ್ಲ ನೀರು ಬಂದಿದೆ ಅಂದರೆ ಇದು ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ. ಸೊ ಪುಳಿಯೋಗರೆ ಗೊಜ್ಜು ರೆಡಿ ಆಯಿತು. ಸ್ಟವ್ ಆಫ್ ಮಾಡಿಕೊಂಡು ಪುಳಿಯೋಗರೆ ಗೊಜ್ಜು ಬೌಲಲ್ಲಿ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಅಷ್ಟೇ, ನೀವು ನಾವು ಇದನ್ನು ಬಿಸಿ ಬಿಸಿ ಅನ್ನದೊಂದಿಗೆ ತಿನ್ನೋದೇ ಲೇಟ್. ಟೇಸ್ಟ್ ಅಂತೂ ಸೂಪರಾಗಿದೆ.